ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಡವರ ಪಾಲಿನ ಅನ್ನಪೂರ್ಣೇಶ್ವರಿ. ಆದರೆ ಬಡ ಜನರ ಮನೆ ಸೇರಬೇಕಾದ ಪಡಿತರ ಈಗ ಖರೀಮರ ಖಜಾನೆ ಸೇರ್ತಾ ಇದೆ. ಹೌದು, ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ನ್ಯಾಯಬೆಲೆ ಅಂಗಡಿ ಮುಖ್ಯಸ್ಥ ಎಸ್ಎನ್ ನರಸೇಗೌಡರ ವಿರುದ್ಧ. ತಿಂಗಳು ಹೋಗಿ ನಮ್ಮ ಪಾಲಿನ ಪಡಿತರ ನ್ಯಾಯವಾಗಿ ತೆಗೆದುಕೊಂಡು ಬರೋದು ಕ್ರಮ. ಆದರೆ ಇಲ್ಲಿ ಹೆಬ್ಬೆಟ್ಟು ತೆಗೆದುಕೊಳ್ತಾರೆ, ಆದರೆ ಪಡಿತರ ಕೊಡೋದಿಲ್ಲ. ಸಾಲದಕ್ಕೆ ಪ್ರಶ್ನೆ ಮಾಡಿದ್ರೆ ಈ ಮಹಾಪುರುಷ ಎಸ್ಎನ್ ನರಸೇಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಕ್ಕೆ ಅಷ್ಟೇ ಅಲ್ಲ, ಹಲ್ಲೆ ಕೂಡ ಮಾಡ್ತಾರಂತೆ. 1 ವಾರ 2 ವಾರ 2 ದಿನ ಮುಂಚೆಗೆ ಹೆಬ್ಬೆಟ್ಟು ತೆಗೆದುಕೊಳ್ಳೋ ಈತ ಸರಿಯಾಗಿ ಜನಗಳಿಗೆ ಅಕ್ಕಿ ತಲುಪಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೆಬ್ಬೆಟ್ಟು ಹಾಕಿಸಿಕೊಂಡ ನಂತರ ಪಟ್ ಅಂತ ಅವರವರ ಪಾಲಿನ ಪಡಿತರ ಕೊಟ್ಟು ಬಿಡಬೇಕು. ಆದ್ರೆ ಈ ಸೋಲದೇವನಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆ ರೂಲ್ಸ್ ಇಲ್ಲ. 1 ವಾರ ಮುಂಚೆಯೇ ಹೆಬ್ಬೆಟ್ಟು ಒತ್ತಿಸಿಕೊಳ್ತಾರೆ. ಅದರ ಮಧ್ಯೆ ಊರಿನ ಅರ್ಧ ಜನಕ್ಕೆ ಪಡಿತರ ಅಕ್ಕಿ ಕೊಡುವಷ್ಟರಲ್ಲಿಯೇ ಖಾಲಿ ಮನೆಗೆ ಹೋಗಿ ಅಂದುಬಿಡ್ತಾರೆ. ಹಾಗಿದ್ರೆ ಜನರಿಗೆ ಬರುವ ಪಡಿತರ ಅಕ್ಕಿ ಎಲ್ಲಿಗೆ ಸೇರ್ತಾ ಇದೆ? ಸಂಬಂಧಪಟ್ಟ ಅಧಿಕಾರಿಗಳು ಈ ದೌರ್ಜನ್ಯದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಇಲ್ಲ ಸರ್ಕಾರ ಏನಾದ್ರೂ ಇವರಿಗೆ ಪ್ರತ್ಯೇಕ ರೂಲ್ಸ್ ಮಾಡಿದ್ಯಾ? ಬಾಯಿ ಬಿಟ್ರೆ ಕೆಟ್ಟ ಮಾತು, ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡೋರ ವಿರುದ್ಧ ಕ್ರಮ ಆಗಲೇಬೇಕು. ಅದೇನೇ ಹೇಳಿ, ಬಡವರ ಪಾಲಿನ ಪಡಿತರವನ್ನ ಬಡವರಿಗೆ ಕೊಡಬೇಕು. ಅದನ್ನ ಬಿಟ್ಟು ಕದ್ದು ಮಾರಾಟ ಮಾಡೋ ಇಂಥವರಿಗೆ ಬಿಸಿ ಮುಟ್ಟಿಸಬೇಕು, ಬಡವರಿಗೆ ನ್ಯಾಯ ಕೊಡಿಸಬೇಕು. ಅಲ್ಲಿ ಮೊದಲು ನಾನು ರೇಷನ್ಗೆ ಹೋದೆ. ರೇಷನ್ ಕೇಳಿಕೆ ಅಂದರೆ ಹೋದ ತಿಂಗಳದು ಕೊಟ್ಟಿರಲಿಲ್ಲ, ಈ ತಿಂಗಳದು ಕೊಡುವ ಅಂತ ಕೇಳಿದೆ. 50 kg ಹಾಕೊಂಬಂದಿದ್ದೆ ನಾನು. ಹಾಕೊಂಬಂದು 2 ತಿಂಗಳದ್ದು ಆಯ್ತವೆ ಅಂತ ಹಾಕೊಂಬಂದಿದ್ದೆ. ಹೋದ ತಿಂಗಳು ನೀನು ಹೆಬ್ಬೆಟ್ಟು ಕೊಟ್ಟಿಲ್ಲ ಅಂದರು. ಬೇಡಪ್ಪ ಆಯಿತು, ಹೋದ ತಿಂಗಳು ಬೇಡ. ಹೋದ ತಿಂಗಳದ್ದು ಅಜ್ಜಿದು ಕೊಟ್ಟೋದಲ್ಲ, ಅಜ್ಜಿದೂ ಇವಾಗಳದ್ದು ಕೊಡು ಅಂದೆ. ಅಷ್ಟನ್ನು ಆಕೆನೆ ಏಯ್ ಶಾಟ ಸಿಂಗ್ರಿ ಅಂದ. ಅವೆಲ್ಲ ಮಾತು ಬೇಡ, ಏನದು ಅದನ್ನು ಕೊಡು ನಾನು ಅಂದೆ. ಏನು ಶಾಟ ಕಿತ್ಕೊಂಡ್ರೆ ಸಿಂಗ್ರಿ ಕಿತ್ಕೊಂಡು ನೀನು ಅಮ್ಮನಾಕೆ ತಾಯಿನಾಕೆ ನೋವುನಾಕೆ ಅಂತ ಬೈದ. ನೋಡ, ಇವೆಲ್ಲ ಮಾತಾಡೋದು ಸುಲೋಗಲ್ಲ, ನೆಟ್ಟಿಗೆ ಮಾತಾಡೋದು ಕಲಿ ಅಂದ. ಎತ್ತಿದ್ದು ಕಪ್ಪಾಳು ಕೊಡ್ದ. ಒಡೆಯೋದು ಪಡೆಯೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ, ಏನದು ಅದು ಮಾತಾಡೋ ಅಂದೆ. ಏನು ಶಾಟ ಕಿತ್ಕಂತ ಎಲ್ಲಿಗೋಯ್ತಿ, ಏನು ಯಾವಂಗೆ ಕರ್ಕೊಂಬತ್ತಿ, ಏನು ಮಾಡ್ತೀವಿ ಶಾಟ ಕಿತ್ಕಂತಿ ಅಂತ ಅಂದ. ಆಯಿತು, ನಾವು ಏನು ಮಾಡ್ತೀವಿ ಅಂತ ಗೊತ್ತದೆ, ಮಾಡ್ತೀನಿ ನಾನು ಅಂತ ಹೇಳಿ ನಾನು ಬಂದು ಆಯ್ತು ಎಲ್ಲ ಕರ್ಕೊಂಬಂದು ಗಾಡಿ ಹತ್ತಿಸು. ನಾನು ಗಾಡಿ ಮೇಲೆ ಕುಂತಿದ್ದವನ್ನ ಅಲ್ಲಿಂದ ಓಡಿ ಬಂದು ಬಟ್ಲಾಗೆ ಪಟಾರ್ ಅಂತ ಹೊಡಿತಾನೆ. ಆಮೇಲೆ ನಾನು ನೆಟ್ಟಿಗೆ ಬಂದಾದ್ಮೇಲೆ ಸುಮ್ಮನಿದ್ದೆ ತಂದರೆ ಸಾಯಂಕಾಲ ಫೋನ್ ಮಾಡಿದ್ಮೇಲೆ ಬಾ ಅಂದರು. ನಾನು ನೋಡ ಈಗ ಬರೋಕ್ಕಾಗಲ್ಲ, ನಾನು ದನ ಬೇಕು, ಹಾಲು ಕರಿಬೇಕು, ನಾನು ಟೈಮ್ ಆಗೋಯ್ತದೆ, ಕತ್ಲೆ ಒಳಗೆ ಬರೋಕ್ಕಾಗಲ್ಲ, ಬೇಕಾದರೆ ಬೆಳಗ್ಗೆ ಬರ್ತೀನಿ ಅಂದೆ. ಚಿಕ್ಕ ಮಗ ಅಂತ ಏನಂತ ಅಂದರೆ, ಈಗ ಬಾರಣ್ಣ, ಈಗ 5 ನಿಮಿಷಕ್ಕೆ ಬಾ, 5 ನಿಮಿಷ ಕಳ್ಸ್ಕೊಂಡು ಕೊಟ್ಬಿಡ್ತೀನಿ. ಆಗಲ್ಲಪ್ಪ ಅಂದೆ. ಸುಮ್ಮನೆ ನೋಡಪ್ಪ, ಇದೆಲ್ಲ ದೊಡ್ಡದು ವಿಷಯ ಆಯ್ತದೆ. ವಿಷಯ ಆದಮೇಲೆ ಸುಮ್ಮನೆ ಸುರಾಗಲ್ಲ ಊರೊಳಗೆ. ನಮ್ಮನ್ನೆಲ್ಲ ಎದುರಾಕೊಂಡು ಭಾಳಕ್ಕಾಯ್ತದ ಅಂತ ಹೇಳಿ ರಾತ್ರಿ ಫೋನ್ ಮಾಡಿದರು. ಅದು ಯಾರ್ದು ಅಂದರೆ ಇವರು ಸಾಹೇಬ್ರ ಫೋನಿಂದನೇ ಆ ಥರನೇ ಸ್ಟೇಷನಿಂದನೇ ಫೋನ್ ಮಾಡಿ ಆ ಥರ ಹೇಳಿರೋದು ನಮಗೆ. ನಾವು ಈಗ ಒಂಟಿವರೆ ನಾವು ಕೂಲಿ ಮಾಡೋರು ಎಲ್ಲ ಹತ್ತ ಹೋಯ್ತಾ ಇರ್ತೀವಿ. ಎಲ್ಲ ದಾರಿಲಿ ಸಿಗಿಸ್ಕೊಂಡು ಹೊಡೆದ್ರೆ ಯಾರು ಜವಾಬ್ದಾರಿ? ಇದಕ್ಕೆ ನಮಗೆ ನ್ಯಾಯ ಬೇಡವಾ? ಇದಕ್ಕೆ ರೇಷನ್ ಕೇಳೋಕೆ ಹೋದವ್ರಿಗೆಲ್ಲ ತಿಂಗಳಿಗೆ ಒಬ್ಬೊಬ್ಬರ ಮೇಲೆಲ್ಲ ಗಲಾಟಿನೇ. ರೇಷನ್ ಏನಂದರೆ ಹೆಬ್ಬೆಟ್ಟು ತಗೊಂತಾರೆ, 1 ದಿನ 2 ದಿನ ಮುಂಚೆಗೆ ಅದಕ್ಕೆ ತಗೊಂತಾರೆ, ಹೆಬ್ಬೆಟ್ಟು ತಗೊಂತಾರಲ್ವ. ಅಕ್ಕಿ ರೇಷನ್ ನೇರವಾಗಿ ಕೊಡ್ತಿದ್ದಾರಾ? ಕೊಡ್ತಾ ಇಲ್ಲ. 1 ದಿನಕ್ಕೇ, 1 ಮಧ್ಯಾಹ್ನಕ್ಕೇ ರೇಷನ್ ಪೂರ್ತಿ ಖಾಲಿ. ಅರ್ಧ ಜನಕ್ಕೆ ಸಿಗ್ತದೆ, ಅರ್ಧ ಜನಕ್ಕೆ ಸಿಗಲ್ಲ. ಕೇಳೋಕೆ ಹೋದವರು ಶಾಟ ಕೀಳ್ತಿದ್ರ, ಚಿಂಗ್ರಿ ಕೀಳ್ತಿದ್ರ, ಅವ್ರು 2 ಲಟ್ ಕುಡಿಯೋಕೆ ಹೋಗಿದ್ದಾರೆ, ಇವ್ರು 2 ಲಟ್ ಕುಡಿಯೋಕೆ ಹೋಗಿದ್ದಾರ. ಒಂದು ತಗೊಬೇಕಾಗಿತ್ತು. ಸರ್ಕಾರ ಆದೇಶ ಮಾಡೋದು ಒಂದೇ ದಿವಸ ಕೊಡಬೇಕು, 1 ಮಧ್ಯಾಹ್ನ ಕೊಡಬೇಕು ಅಂತ ಏನಾರ ಆದೇಶ ಮಾಡೋದ? ಅಕ್ಕಿ ಈಗ ರೈತರಿಗೆ ಕೊಟ್ಟಿರೋ ಅಕ್ಕಿನ ರೈತರಿಗೆ ನೇರವಾಗಿ ಕೊಡಬೇಕಲ್ವ? ಕೊಡಲಿಲ್ಲ ಅಂದಮೇಲೆ ಏನು ಸೊಸೈಟಿ ಮಾಡಿಕೊಂಡು ಅದು ನ್ಯಾಯ ಕೊಡ್ಸೋಕ್ಕೆ ಕೇಳೋಕೆ ಹೋಗೋಕ್ಕೆ, ನಾವು ಕೇಳೋಕೆ ಹೋಗೋಕ್ಕೆ ನಮ್ಮ ಮೇಲೆ ಹಿಂಗೆ ದೌರ್ಜನ್ಯ ಮಾಡಿದ್ರೆ ಮುಂದೆ ಹಿಂದೆ ಸಣ್ಣ ಪಣ್ಣ ವಯಸ್ಸಾದವ್ರು ಪಾಯಸ್ಸಾದವ್ರು ಹೋಯ್ತಾರೆ, ಅವ್ರಿಗೆ ಹೆಂಗೆ ಧಮಕಿ ಹಾಕಿ ಕಳಿಸ್ಬಿಟ್ರೆ? ಈಗ ಹೆಬ್ಬೆಟ್ಟು ತಗೊಂಡು 1 ವಾರ ಆಗಿರ್ತದೆ, ಆಮೇಲೆ ಅಕ್ಕಿ ಕೊಡ್ತಾರೆ. ಅಕ್ಕಿ ಆಯಿತು, ಹೆಬ್ಬೆಟ್ಟು ತಗೊಂಡು 1 ವಾರಕ್ಕೆ ಅಕ್ಕಿ ಕೊಡೋಕೆ ರೂಲ್ಸ್ ಇದೆಯಾ? ರೂಲ್ಸ್ ಏನಿದೆ, ಹೆಬ್ಬೆಟ್ಟು ತಗೊಬೇಕು, ಅಕ್ಕಿ ಕೊಡಬೇಕು. ಅದೇ ಹಂಗೇನಾರ ಮಾಡ್ತಾವ್ರ ಸರ್ಕಾರ? ಹಂಗೆ ಇವ್ರಿಗೆ ಏನಾರ ಸ್ಪೆಷಲ್ಲಾಗಿ ಏನಾರ ಆರ್ಡ್ರ್ ಏನಾರ ಕೊಟ್ಟಿರ್ಬೇಕೇನೋ, ಆ ಥರ ಏನೋ ನಡೆಸ್ತಾವ್ರೇನೋ ಸರ್ಕಾರದಿಂದ. ಇವ್ರಿಗೆ ಆದೇಶನೇ ಇವ್ರಿಗೆ ಏನಾರ ಹೊರದುಡ್ಸು, ಏನಾರ ಸಪ್ರೇಟಾಗಿ ನೀವು ಹಿಂಗೆ ಮಾಡಿದ್ರಪ್ಪ ಅಂತೇಳಿ ಮಾಡಿರಬೇಕು. ಆದರೂ ಹೋದ್ರು ಯಾರನ್ನ ಹೋಗಿ ಕೇಳೋಕೆ ಹೋದವ್ರ ಮೇಲೆಲ್ಲ ದೌರ್ಜನ್ಯ. ಬಾಯಿ ಒಳಗಂತೂ ಒಳ್ಳೆ ಮಾತುಗಳಂತೂ ಬರೋಲ್ಲ, ಎಲ್ಲ ಕೆಟ್ಟ ಮಾತೇನೆ. ಬೆಳಗ್ಗೆ ಹೋಗೋರು, ನಾನು ಹೋಗೋಕ್ಕಿಂತ ಮುಂಚೆ ಇನ್ನೊಬ್ರು ಹೋಗವ್ರೆ, ಅವ್ರ ಮೇಲೂ ಹಂಗೆ ಜಗಳಕ್ಕೆ ಹೋಗವ್ರಂತೆ. ಹೋದ ತಿಂಗಳಾಗೆ ಪಾಪ ಹೆಣ್ಣೆಂಗ್ಸ ಮೇಲೆ ಬಾಯಿಗೆ ಬಂದಂಗೆ ಬೈದು ಆಡಿ ಅಯ್ಯಮ್ಮ ಅಕ್ಕಿ ತಗೊಂಡೋಗಿ ಹಂಗೆ ವಾಪಸ್ ಹೋಗವ್ರಂತೆ. ಇದೆಲ್ಲ ನ್ಯಾಯನ ಇದು? ನಾವು ಕೇಳೋಕೆ ಹೋಗೋಕ್ಕೆ ದೌರ್ಜನ್ಯ ಮಾಡೋದು.
ಹಿಂಗೆಲ್ಲ ಮಾಡಿದ್ರೆ ನಮಗೆ ನಾವು ಅಂತ ಬಡವರೆಲ್ಲ ಹೆಂಗೆ ಬದುಕೋದು? ನಾವು ಹೊರಗಡೆ ಹೋಗ್ತೀವಪ್ಪ, ಯಾರನ್ನ ಬಿಟ್ಟು ಹೊಡ್ಸಾಕೋದು ಯಾರು ಜವಾಬ್ದಾರಿ? ಮಾಡಿದಪ್ಪ ಏನು ನಿಮ್ಮ ಜಾತಿಯಲ್ಲ ಏನು ಬಂದು ನಾನು ಶಾಟ ಕಿತ್ಕೊಳಕತ್ತದ? ಏನು ಮಾಡ್ಕೊಂತೀರಿ? ನಾನು ಶಾಟ ಸಿಂಗ್ರಿ ಬರೋದೇ ಬಾಯಿಲೆಲ್ಲ ಅಂತ ಹೊಲ್ಸ್ ಮಾತುಗಳೇನೆ. ಹೆಂಗಸ್ರನ್ನ ಇರಲಿ ಮಕ್ಳನ್ನ ಇರಲಿ ಯಾರಿಗನ ಆಗಲಿ ಶಾಟ ಸಿಂಗ್ರಿ ಏನು ಮಾಡ್ತೀವಿ? ಎತ್ತು ಮಾಡ್ತೀವಿ ಹೋಗಮ್ಮು. ಆಮೇಲೆ ಒಂದೊಂದು ಹೋಗಿಲ್ಲ ಅಂದರು ಅಂದಾಗ ಮಾತಾಡೋಗಳಿಗೆ ಯಾವ ಕೇಳಿಸ್ತಾರೆ? ಯಾರು ಕೇಳಕ್ಕೆ ಹೋದವ್ರೆ ಕೆಟ್ಟವರು.